ಭಾರತದಲ್ಲಿ ಎಲೆಕ್ಟ್ರಿಕ್ ವಾಹನಗಳು ಮತ್ತು ನವೀಕರಿಸಬಹುದಾದ ಇಂಧನ ಬಳಕೆ ವೇಗವಾಗಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಬ್ಯಾಟರಿಗಳ ಮಹತ್ವವು ದಿನೇ ದಿನೇ ಹೆಚ್ಚುತ್ತಿದೆ. ಇಂಧನ ಸಂಗ್ರಹಣೆ ಮತ್ತು ಭವಿಷ್ಯದ ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಈ ಕ್ಷೇತ್ರವನ್ನು ಬಲಪಡಿಸಲು ಭಾರತ ಸರ್ಕಾರ ಇದೀಗ ಮಹತ್ವಾಕಾಂಕ್ಷೆಯ ಹೆಜ್ಜೆ ಇಟ್ಟಿದೆ. ಆಮದು ಅವಲಂಬನೆಯನ್ನು ಕಡಿಮೆ ಮಾಡಿ ಸ್ವಾವಲಂಬನೆಯ ಸಾಧಿಸುವ ಉದ್ದೇಶದಿಂದ ಬಹು $1 ಬಿಲಿಯನ್ ಬ್ಯಾಟರಿ ಯೋಜನೆಗೆ ಚಾಲನೆ ನೀಡಲು ಸರ್ಕಾರ ಮುಂದಾಗಿದೆ. ಈ ನಿಟ್ಟಿನಲ್ಲಿ ಭಾರತ ಸರ್ಕಾರ ಸುಮಾರು $38 ಬಿಲಿಯನ್ ಹೂಡಿಕೆಯನ್ನು ಒಳಗೊಂಡ ಯೋಜನೆಗೆ ಸಜ್ಜಾಗಿದೆ. ಇದರ ಮುಖ್ಯ ಉದ್ದೇಶ ದೇಶದಲ್ಲಿ ಬ್ಯಾಟರಿ ಉತ್ಪಾದನೆಯನ್ನು ಉತ್ತೇಜಿಸಿ ಇಂಧನ ಭದ್ರತೆ ಮತ್ತು ಎಲೆಕ್ಟ್ರಿಕ್ ವಾಹನಗಳ ಬಳಕೆಯನ್ನು ಹೆಚ್ಚಿಸುವುದಾಗಿದ್ದು, ಭಾರತವನ್ನು ಜಾಗತಿಕ ಬ್ಯಾಟರಿ ಶಕ್ತಿಯಾಗಿ ರೂಪಿಸುವ ಗುರಿಯನ್ನು ಹೊಂದಿದೆ. ಭಾರತದಲ್ಲಿಯೇ ಮೇಡ್ ಇನ್ ಇಂಡಿಯಾ ಬ್ಯಾಟರಿ ತಯಾರಿಕೆಗೆ ದೊಡ್ಡ ಮಟ್ಟದ ಹೂಡಿಕೆ ಮಾಡಿ ಭವಿಷ್ಯದ ಎಲೆಕ್ಟ್ರಿಕ್ ಮತ್ತು ಗ್ರೀನ್ ಎನರ್ಜಿ ಕ್ಷೇತ್ರವನ್ನು ಬಲಪಡಿಸುವ ಯೋಜನೆ ಇದಾಗಿದೆ. ಈ ಯೋಜನೆಯ ಭಾಗವಾಗಿ ಸರ್ಕಾರ ಅಪ್ರೂವ್ಡ್ ಲಿಸ್ಟ್ ಆಫ್ ಬ್ಯಾಟರಿ ಮ್ಯಾನುಫ್ಯಾಕ್ಚರ್ ALBM ಎಂಬ ಹೊಸ ವ್ಯವಸ್ಥೆಯನ್ನು ರೂಪಿಸಲು ಮುಂದಾಗಿದೆ. ಇದರ ಮೂಲಕ ಸರ್ಕಾರ ಬೆಂಬಲಿತ ಬ್ಯಾಟರಿ ಸ್ಟೋರೇಜ್ ಯೋಜನೆಗಳಲ್ಲಿ ಯಾವ ಕಂಪನಿಗಳು ಭಾಗವಹಿಸಬಹುದು ಅನ್ನೋದನ್ನು ನಿಗದಿಪಡಿಸಲಾಗುತ್ತೆ. ಇದು ಸೌರ ಕ್ಷೇತ್ರದಲ್ಲಿ ಈಗಾಗಲೇ ಬಳಸಲಾಗುತ್ತಿರುವ ಮಾದರಿಯಂತೆ ಕಾರ್ಯನಿರ್ವಹಿಸುವ ಸಾಧ್ಯತೆ ಇದೆ. ಈ ಮೂಲಕ ಗುಣಮಟ್ಟವನ್ನು ಖಚಿತಪಡಿಸುವುದರ ಜೊತೆಗೆ ದೇಶೀಯ ಉತ್ಪಾದನೆಗೆ ಉತ್ತೇಜನ ನೀಡುವ ಉದ್ದೇಶವೂ ಇದೆ. ಇಂದಿನ ಪರಿಸ್ಥಿತಿಯಲ್ಲಿ ಭಾರತ ಬ್ಯಾಟರಿ ತಯಾರಿಕೆಗೆ ಬೇಕಾದ ಅನೇಕ ಘಟಕಗಳಿಗಾಗಿ ಚೀನಾ ಸೇರಿದಂತೆ ಇತರೆ ದೇಶಗಳ ಆಮದುಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಹೀಗಾಗಿ ಈ ಹೊಸ ನೀತಿಯ ಮೂಲಕ ಆಮದು ಅವಲಂಬನೆಯನ್ನು ಕಡಿಮೆ ಮಾಡಿ ದೇಶೀಯ ಉತ್ಪಾದಕರಿಗೆ ಹೆಚ್ಚು ಅವಕಾಶ ನೀಡಲು ಸರ್ಕಾರ ಯೋಜಿಸಿದೆ. ಈ ಕ್ರಮವನ್ನು ಸುಂಕರಹಿತ ಎಂದು ಪರಿಗಣಿಸಲಾಗ್ತಾ ಇದ್ದು, ಇದು ಸ್ಥಳೀಯ ಕಂಪನಿಗಳಿಗೆ ಸ್ಪರ್ಧಾತ್ಮಕ ಮುನ್ನಡೆ ನೀಡಲಿದೆ. ಸರ್ಕಾರದ ದೀರ್ಘಕಾಲಿಕ ಯೋಜನೆಯಾದ ಇಂಡಿಯಾ ಬ್ಯಾಟರಿ ಮಿಷನ್ 2047 ಇದರ ಹಿನ್ನೆಲೆಯಲ್ಲಿ ಈ ಕೆಲಸಗಳು ಮಾಡುತ್ತಿವೆ. ಈ ದೃಷ್ಟಿಕೋನದಲ್ಲಿ ಕಚ್ಚಾ ಖನಿಜಗಳ ಸಂಗ್ರಹಣೆಯಿಂದ ಹಿಡಿದು ಬ್ಯಾಟರಿ ತಯಾರಿಕೆ, ಬಳಕೆ ಮತ್ತು ರೀಸೈಕ್ಲಿಂಗ್ವರೆಗೆ ಸಂಪೂರ್ಣ ಸರಪಳಿಯನ್ನು ಅಭಿವೃದ್ಧಿಪಡಿಸುವ ಗುರಿ ಹೊಂದಲಾಗಿದೆ. ಇದು ಕೇವಲ ಉತ್ಪಾದನೆಗೆ ಸೀಮಿತವಾಗದೆ ಭವಿಷ್ಯದ ಇಂಧನ ಭದ್ರತೆ ಮತ್ತು ಆರ್ಥಿಕ ಅಭಿವೃದ್ಧಿಗೂ ನೆರವಾಗಲಿದೆ. ಭಾರತವು ಭವಿಷ್ಯದಲ್ಲಿ 47 ಗೀಗಾವ್ಯಾಟ್ ಬ್ಯಾಟರಿ ಸ್ಟೋರೇಜ್ ಸಾಮರ್ಥ್ಯವನ್ನು ನಿರ್ಮಿಸುವ ಗುರಿ ಹೊಂದಿದೆ. ಇದಕ್ಕಾಗಿ ಸುಮಾರು $38 ಬಿಲಿಯನ್ ಹೂಡಿಕೆ ಅಗತ್ಯವಿದೆ ಎಂದು ಅಂದಾಜಿಸಲಾಗಿದೆ. ಈ ಮಟ್ಟದ ಹೂಡಿಕೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ದೇಶದ ಇಂಧನ ವ್ಯವಸ್ಥೆಯನ್ನು ಹೆಚ್ಚು ಸ್ಥಿರ ಮತ್ತು ಪರಿಣಾಮಕಾರಿಯಾಗಿಸಲು ಸಹಕಾರಿಯಾಗಲಿದೆ. ವಿಶೇಷವಾಗಿ ಸೌರ ಮತ್ತು ಗಾಳಿ ವಿದ್ಯುತ್ ಉತ್ಪಾದನೆಯ ಅಸ್ಥಿರತೆಯನ್ನು ಸಮತೋಲನಗೊಳಿಸಲು ಬ್ಯಾಟರಿಗಳು ಪ್ರಮುಖ ಪಾತ್ರ ವಹಿಸುತ್ತವೆ.